tan A is equal to 1 ಹಂಗಾದ್ರೆ ವ್ಯಾಲ್ಯೂ ಆಫ್ sin A ಪ್ಲಸ್ cos A ಏನಾಗುತ್ತೆ ಅಂತ ಕೇಳ್ಯಾರ ಇಲ್ಲಿ ನೋಡ್ರಿ tan A ಅಂದ್ರ tan 45 ಡಿಗ್ರಿ ಅಂದ್ರೆ ಏನಾಗಿರ್ತೈತಿ ಇಲ್ಲಿ 1 ಆಗಿರ್ತೈತಿ ಹಂಗಾದ್ರೆ ನೋಡ್ರಿ ಇಲ್ಲಿ ಇದು 45 ಡಿಗ್ರಿ ಆದ್ರ ಇದು ಅಪೋಸಿಟ್ 1 ಆಗೈತಿ ಇಲ್ಲಿ ಬೇಸ್ 1 ಆಗುತ್ತೆ ಹಂಗಾದ್ರೆ ಹೈಪೋಟೆನ್ಸ್ ಏನಾಗುತ್ತೆ √2 ಆಗುತ್ತೆ ಅಂದ್ರೆ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ √2 ಬರ್ತೈತಿ ಅಂದ್ರೆ ಇದು x ಸ್ಕ್ವೇರ್ ಆಗಿರ್ತೈತಿ ಅಲ್ಲಿ ಆಮೇಲೆ ನೋಡ್ರಿ ಇಲ್ಲಿ ನಮಗೆ sin A ಏನಾಗುತ್ತೆ sin A is equal to ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಸ್ ಆಗಿರ್ತೈತಿ ಅಂದ್ರೆ 1 ಡಿವೈಡೆಡ್ ಬೈ √2 ಆಗುತ್ತೆ ಮತ್ತೆ ಇಲ್ಲಿ cos A ಏನಾಗುತ್ತೆ ಇಲ್ಲಿ ಬೇಸ್ ಡಿವೈಡೆಡ್ ಬೈ ಹೈಪೋಟೆನ್ಸ್ ಆಗಿರ್ತೈತಿ ಅಂದ್ರೆ 1 ಡಿವೈಡೆಡ್ ಬೈ √2 ಆಗುತ್ತೆ ನೋಡ್ರಿ ಎರಡು ಪ್ಲಸ್ ಮಾಡ್ಬೇಕು ನಾವು 1 ಡಿವೈಡೆಡ್ ಬೈ √2 ಪ್ಲಸ್ 1 ಡಿವೈಡೆಡ್ ಬೈ √2 ಆಗುತ್ತೆ ಇದೇನಾಗುತ್ತೆ 2 ಡಿವೈಡೆಡ್ ಬೈ √2 ಆಗುತ್ತೆ ಇಲ್ಲಿ √2 ಮಲ್ಟಿಪ್ಲೈ ಡಿವೈಡ್ ಬೈ ಮಾಡೋಣ ಅಂದ್ರೆ ಏನಾಗುತ್ತೆ ಇದು 2 √2 ಡಿವೈಡೆಡ್ ಬೈ 2 ಆಗುತ್ತೆ 2 ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ √2 ಇದರದ ಉತ್ತರ ಆಗುತ್ತೆ ಒಂದು ವಾಷಿಂಗ್ ಮಷಿನ್ ಬೆಲೆ ಟಿವಿಯ ಬೆಲೆಗಿಂತ 10% ಕಡಿಮೆ ಅಂತ ಅಂದ್ಕೊಟ್ರ ಅಂದ್ರೆ ಟಿವಿ ನೋಡ್ರಿ ಇಲ್ಲಿ ಟಿವಿ 100 ರೂಪಾಯಿ ಆದ್ರ ವಾಷಿಂಗ್ ಮಷಿನ್ ಬೆಲೆ ಎಷ್ಟಾಗುತ್ತೆ 90 ರೂಪಾಯಿ ಆಗುತ್ತೆ ಆಮೇಲೆ ನೋಡ್ರಿ ವಾಷಿಂಗ್ ಮಷಿನ್ಗೆ 65% ಹೆಚ್ಚಾಗೈತಿ ಬೆಲೆ ಟಿವಿಯ ಬೆಲೆ 34% ಕಡಿಮೆ ಆದ್ರ 5 ವಾಷಿಂಗ್ ಮಷಿನ್ ಮತ್ತು 3 ಟಿವಿಗಳ ಒಟ್ಟು ಬೆಲೆಯಲ್ಲಿ ಎಷ್ಟು ಶೇಕಡ ಬದಲಾವಣೆ ಆಗುತ್ತೆ ಅಂತ ಕೇಳಿರಿ ನೋಡ್ರಿ ಟಿವಿ ಏನಾಗುತ್ತೆ ಇಲ್ಲಿ 34% ಕಡಿಮೆ ಐತಿ 100 ಇತ್ತ 34% ಕಡಿಮೆ ಆದ್ರ ಇಲ್ಲಿ ಟಿವಿ ಬೆಲೆ ಎಷ್ಟಾಗುತ್ತೆ 66 ಆಗುತ್ತೆ ಆಮೇಲೆ ವಾಷಿಂಗ್ ಮಷಿನ್ 65% ಜಾಸ್ತಿ ಆಗೈತಿ 90 × 65 ಜಾಸ್ತಿ ಆಗೈತಿ ಅಂದ್ರೆ 165 ಡಿವೈಡೆಡ್ ಬೈ 100 ಆಗುತ್ತೆ ಇದು ಎಷ್ಟಾಗತ್ತೆ ಇಲ್ಲಿ 148.5 ಆಗುತ್ತೆ ಇಲ್ಲಿ ಆಮೇಲೆ ನೋಡ್ರಿ 5 ವಾಷಿಂಗ್ ಮಷಿನ್ ಕೊಟ್ರ 5 ವಾಷಿಂಗ್ ಮಷಿನ್ ಅಂತ ಇದು ಎಷ್ಟಾಗುತ್ತೆ 450 ಆಗುತ್ತೆ ಇಲ್ಲಿ ಆಮೇಲೆ ಮೊದಲಕ 3 ಟಿವಿ ಕೊಟ್ರ ಇದು ಎಷ್ಟಾಗುತ್ತೆ ಇಲ್ಲಿ ಇಂಟು 3 ಮಾಡಿದ್ರೆ ಸ್ಟಾರ್ಟಿಂಗ್ 300 ಪ್ಲಸ್ 450 ಮಾಡಿದ್ರೆ ಟೋಟಲ್ ಸ್ಟಾರ್ಟಿಂಗ್ 750 ರೂಪಾಯಿ ಐತಿ ಆಮೇಲೆ ನೋಡ್ರಿ ಇದಕ್ಕೆ ಇಂಟು 3 ಮಾಡಿದ್ರೆ ಇದು ಎಷ್ಟಾಗುತ್ತೆ 198 ಆಗುತ್ತೆ ಇದಕ್ಕೆ ಇಂಟು 5 ಮಾಡಿದ್ರೆ ಎಷ್ಟಾಗುತ್ತೆ 742.5 ರೂಪಾಯಿ ಆಗುತ್ತೆ ಇವೆರಡು ಕೂಡಿಸಿದ್ರೆ ಎಷ್ಟಾಗುತ್ತೆ ಇದು ಇವೆರಡರ ಸಮ್ ಎಷ್ಟಾಗುತ್ತೆ 940.5 ರೂಪಾಯಿ ಆಗುತ್ತೆ ಎಷ್ಟು ಜಾಸ್ತಿ ಆಯ್ತು ಇಲ್ಲಿ 190.5 ಜಾಸ್ತಿ ಆಯ್ತು ಡಿವೈಡೆಡ್ ಬೈ 750 ಇಂಟು 100 ಮಾಡೋಣ ಅಂದ್ರೆ 25.4% ಏನಾಗಿರ್ತೈತಿ ಇಲ್ಲಿ ಇನ್ಕ್ರೀಸ್ ಆಗಿರ್ತೈತಿ ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ 3651 ಗುರುತಿಸ ಬೆಲೆ ಇರುವ ಒಂದು ವಸ್ತುವನ್ನು 730 ರೂಪಾಯಿ ಮಾರಾಟ ಮಾಡಿದರೆ ರಿಯಾಯಿತಿ ಶೇಕಡಾವಾರು ಎಷ್ಟಂತ ಕೇಳಿರಲಿ ನೋಡಿ ಡಿಸ್ಕೌಂಟ್ ಎಷ್ಟಾಗುತ್ತೆ 3650 ಮೈನಸ್ 730 ಮಾಡಿದ್ರೆ ಟೋಟಲ್ ಡಿಸ್ಕೌಂಟ್ ಎಷ್ಟಾಗುತ್ತೆ ಇಲ್ಲಿ 2920 ಆಗುತ್ತೆ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಈಸ್ ಈಕ್ವಲ್ ಟು 2920 ಡಿವೈಡೆಡ್ ಬೈ 3650 ಆಗುತ್ತೆ ಇಂಟು 100 ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ 0 ಕ್ಯಾನ್ಸಲ್ ಮಾಡೋಣ ಇಲ್ಲಿ 5 7 35 5 3 15 5 2 73 1 73 4 ಅಂದ್ರೆ ಇಂಟು 40 ಆಗುತ್ತೆ 80% ಏನಾಗಿರ್ತೈತಿ ಡಿಸ್ಕೌಂಟ್ ಆಗಿರ್ತೈತಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ ಒಬ್ಬ ಸಹೋದರನು ತನ್ನ ಸಹೋದರಿಗಿಂತ 6 ವರ್ಷ ದೊಡ್ಡವನ ಅಂತ ಹೇಳಿರ್ಲಿ ಅಂದ್ರೆ ಬ್ರದರ್ ಏನಾಗಿರ್ತಾನೆ ಇಲ್ಲಿ ಸಿಸ್ಟರ್ ವಯಸ್ಸಿನ 6 ವರ್ಷ ದೊಡ್ಡವ ಪ್ಲಸ್ 6 ಅವರ ಪ್ರಸ್ತುತ ವಯಸ್ಸುಗಳು ಮತ್ತೆ 38 ಮತ್ತೆ ಪ್ರಸ್ತುತ ವಯಸ್ಸೇನೈತಿ ಬ್ರದರ್ ಮತ್ತು ಸಿಸ್ಟರ್ 38 ವರ್ಷ ಐತಿ ಇಂದಿನಿಂದ 15 ವರ್ಷಗಳ ನಂತರ ಸಹೋದರಿಯ ವಯಸ್ಸು ಎಷ್ಟಾಗತ್ತೆ ಅಂತ ಕೇಳಿರಿ ನೋಡ್ರಿ ಬ್ರದರ್ದು ಇಲ್ಲಿ S+6 ಐತಿ ಅಂದ್ರೆ ಇಲ್ಲಿ S+6 ಪ್ಲಸ್ S ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 38 ಆಯ್ತು 2 S ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 32 ಆಗುತ್ತೆ S ಈಸ್ ಈಕ್ವಲ್ ಟು 16 ಆಗುತ್ತೆ ಸಿಸ್ಟರ್ ವಯಸ್ಸು ಎಷ್ಟಾಗುತ್ತೆ ಪ್ರೆಸೆಂಟ್ 16 ವರ್ಷ ಆಯ್ತು ನಮ್ಗೆ ಏನ್ ಕೇಳ್ಯಾರ 15 ವರ್ಷದ ನಂತರ ಕೇಳ್ಯಾರ ಅಂದ್ರೆ 16 ಪ್ಲಸ್ 15 ಮಾಡಿದ್ವಿ ಅಂದ್ರೆ ಏನಾಗುತ್ತೆ 31 ವರ್ಷ 15 ವರ್ಷದ ನಂತರ ಆಗುತ್ತೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂಗಡಿಯವನು ಒಂದು ವಸ್ತುವನ್ನು 85.5 ರೂಪಾಯಿ ಮಾರಾಟ ಮಾಡಿ 12.5% ಲಾಭ ಗಳಿಸಿದನು ಅದೇ ವಸ್ತುವನ್ನು 81.7 ರೂಪಾಯಿ ಮಾರಾಟ ಮಾಡಿದ್ರೆ ಅವನಿಗೆ ಎಷ್ಟು ಶೇಕಡ ಲಾಭ ಅಥವಾ ನಷ್ಟ ಆಗತ್ತೆ ಅಂತ ಕೇಳಿರಲಿ ನೋಡ್ರಿ 12.5% ಏನಾಗುತ್ತೆ ಅಂದ್ರೆ ಫ್ರಾಕ್ಷನ್ ಇದು 1/8 ಆಗುತ್ತೆ ಅಂದ್ರೆ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ 8 ರಿಂದ 9 ಆಗುತ್ತೆ ಅಂದ್ರೆ ಲಾಭ ಆಗೈತಿ ಇಲ್ಲಿ ಈ 9 ವ್ಯಾಲ್ಯೂ ಕೊಟ್ಟನೆ ಎಷ್ಟು 85.5 ಅಂದ್ರೆ ಎಷ್ಟಾಗ್ತಿದೆ ಇಂಟು 9.5 ಆಯ್ತು ಕಾಸ್ಟ್ ಪ್ರೈಸ್ ಏನಾಗುತ್ತೆ 9.5 ಮಾಡಿದ್ರೆ 76 ರೂಪಾಯಿ ಇದರ ಕಾಸ್ಟ್ ಪ್ರೈಸ್ ಆಗುತ್ತೆ ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟನೆ ಇಲ್ಲಿ 81.7 ಅಂದ್ರೆ ಲಾಭ ಎಷ್ಟಾಗ್ತಿ ಇಲ್ಲಿ 5.7 ಆಗುತ್ತೆ ಡಿವೈಡೆಡ್ ಬೈ 76 ಇಂಟು 100 ಅಂದ್ರೆ ಎಷ್ಟಾಗತ್ತೆ ಇಲ್ಲಿ 7.5% ಪ್ರಾಫಿಟ್ ಆಗುತ್ತೆ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ ರಾಜೀವ್ ಮತ್ತು ಸಚಿನ್ ಕ್ರಮವಾಗಿ 160 ಮತ್ತು 1690 ರೂಪಾಯಿ ಹೂಡಿಕೆ ಮಾಡಿ ಒಂದು ವ್ಯವಹಾರನ ಪ್ರಾರಂಭ ಮಾಡ್ತಾರೆ ಅವ್ರು ಗಳಿಸಿದ ಲಾಭದಲ್ಲಿ ರಾಜೀವ್ನ ಪಾಲು 720 ರೂಪಾಯಿ ಆಗಿದ್ರೆ ಅವ್ರು ಒಟ್ಟಿಗೆ ಗಳಿಸಿದ ಒಟ್ಟು ಲಾಭ ಎಷ್ಟು ಅಂತ ಕೇಳಿ ನೋಡ್ರಿ ರಾಜೀವ್ ಇನ್ವೆಸ್ಟ್ಮೆಂಟ್ ಎಷ್ಟೈತಿ 160 ರೂಪಾಯಿ ಐತಿ ಮತ್ತೆ ಸಚಿನ್ ಅಂದ್ ಎಷ್ಟೈತಿ 1690 ಐತಿ ಈ 0 ಕ್ಯಾನ್ಸಲ್ ಮಾಡಿ ಇಲ್ಲಿ ರಾಜೀವ್ 16 ವ್ಯಾಲ್ಯೂ ಕೊಟ್ಟರೆ ಎಷ್ಟು 720 ರೂಪಾಯಿ ಅಂದ್ರೆ ಇಂಟು ಏನಾಗೈತಿ ಇದು 45 ಆಗೈತಿ ಟೋಟಲ್ ಎಷ್ಟಾಗುತ್ತೆ 16 ಪ್ಲಸ್ 169 ಮಾಡಿದ್ರೆ 185 ಆಗುತ್ತೆ ಈ 185 ಇಂಟು 45 ಮಾಡಿದ್ರೆ ಎಷ್ಟಾಗುತ್ತೆ 8325 ರೂಪಾಯಿ ಟೋಟಲ್ ಪ್ರಾಫಿಟ್ ಆಗಿರ್ತದೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ
ಅಮಲ್ನ ಹೂಡಿಕೆಯ ಮಾರುಕಟ್ಟೆ ಮೌಲ್ಯವು 2021ರಲ್ಲಿ 5%, 2022ರಲ್ಲಿ 6% ಮತ್ತು 2023ರಲ್ಲಿ 10% ಸತತವಾಗಿ ಹೆಚ್ಚಾಗುತ್ತೆ. ಆರಂಭಿಕ ಮೌಲ್ಯವು 5,50,000 ರೂಪಾಯಿ ಆಗಿದ್ರೆ 2023 ಅಂತ್ಯದ ವೇಳೆಗೆ ಅವರ ಮೌಲ್ಯ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ಈಗ ಪ್ರೆಸೆಂಟ್ ಎಷ್ಟೈತಿ? 5,50,000 ಐತಿ. ಮೊದಲೇ ವರ್ಷ ಎಷ್ಟು ಜಾಸ್ತಿ ಆಗುತ್ತೆ? 5%. ಅಂದ್ರೆ ಇದೇನು 1 ಡಿವೈಡ್ ಬೈ ಫ್ರಾಕ್ಷನ್ 20 ಆಗುತ್ತೆ. ಅಂದ್ರೆ 21 ಡಿವೈಡೆಡ್ ಬೈ 20 ಆಗುತ್ತೆ. ಆಮೇಲೆ ಏನಾಗುತ್ತೆ? 6%. 6% ಅಂದ್ರೆ ಏನಾಗುತ್ತೆ? 3 ಡಿವೈಡ್ ಬೈ 50 ಆಗುತ್ತೆ. ಅಂದ್ರೆ 53 ಡಿವೈಡೆಡ್ ಬೈ 50 ಆಗುತ್ತೆ. ಆಮೇಲೆ 10% ಅಂದ್ರೆ 11 ಡಿವೈಡ್ ಬೈ 10 ಆಗುತ್ತೆ. ಇಲ್ಲಿ ಏನಾಗುತ್ತೆ? 3 0 ಕ್ಯಾನ್ಸಲ್ ಆಕಾವು. ಆಮೇಲೆ ನೋಡ್ರಿ 5 2 10, ಇದು 0 ಕ್ಯಾನ್ಸಲ್ ಆಯ್ತು. 55 ಇಂಟು 21 ಇಂಟು 53 ಇಂಟು 11 ಮಾಡಿದ್ರೆ ಎಷ್ಟಾಗುತ್ತೆ? 6,73,365 ರೂಪಾಯಿ ಆಗುತ್ತೆ. ಅಂದ್ರೆ ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಂಗಡಿಯವನು ಒಂದು ವಸ್ತುವಿನ ಗುರುತಿಸಿದ ಬೆಲೆಯನ್ನು 5,670 ನಿಗದಿಪಡಿಸನ 28% ರಿಯಾಯಿತಿ ನೀಡಿದ ನಂತರ ಅವನಿಗೆ 26% ಲಾಭ ದೊರೆತೈತಿ. ಆ ವಸ್ತುವಿನ ಕೊಂಡ ಬೆಲೆ ಕಂಡುಹಿಡಿರಿ ಅಂತ ಕೇಳಿರಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಈಸ್ ಈಕ್ವಲ್ ಟು 100 ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಆಗಿರ್ತೈತಿ. ಅಂದ್ರೆ ಕಾಸ್ಟ್ ಪ್ರೈಸ್ ಕಂಡುಹಿಡಬೇಕು ನಾವು. ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಕೊಟ್ಟರೆ 5,670 ಈಸ್ ಈಕ್ವಲ್ ಟು 100 ಮೈನಸ್ ಡಿಸ್ಕೌಂಟ್ ಎಷ್ಟೈತಿ? 28 ಐತಿ. 100 ಪ್ಲಸ್ 26 ಆಗುತ್ತೆ. ಇದೆಷ್ಟಾಗುತ್ತೆ? 72 ಡಿವೈಡೆಡ್ ಬೈ 126 ಆಗುತ್ತೆ. ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ 5,670. ಇದೆಷ್ಟಾಗುತ್ತೆ? 6 12 6 2 6 1 ಇದು 21 1 21 27 ಆಗುತ್ತೆ. 278 ಇಂಟು 12 ಮಾಡಿದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ? ಇಲ್ಲಿ 3,240 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಅಮಿತ್ ಮತ್ತು ದೀಕ್ಷಾ ಇಬ್ರು ಸೇರಿ ಒಂದು ವ್ಯವಹಾರದಲ್ಲಿ 15,700 ಹೂಡಿಕೆ ಮಾಡಿದ್ರು. ವರ್ಷದ ಕೊನೆಯಲ್ಲಿ ಒಟ್ಟು 6,000 ರೂಪಾಯಿ ಲಾಭದಲ್ಲಿ ಅಮಿತ್ನ ಪಾಲು 2,100 ಆಗಿತ್ತು. ಅಮಿತ್ನ ಎಷ್ಟು ಹಣವನ್ನು ಹೂಡಿಕೆ ಮಾಡಿದಂತ ಕೇಳಿರಲಿ. ಅಮಿತ್ ಮತ್ತು ದೀಕ್ಷಾ ನೋಡ್ರಿ, ಅಮಿತ್ ಎಕ್ಸ್ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ಈ 15,700 ಮೈನಸ್ ಎಕ್ಸ್ ಮಾಡಿದ್ರೆ ಅದು ದೀಕ್ಷಾನ್ ಅಮೌಂಟ್ ಆಗುತ್ತೆ. ಇಬ್ರು 1 ವರ್ಷ ಇನ್ವೆಸ್ಟ್ ಮಾಡ್ರಿ. ಇಲ್ಲಿ ನೋಡ್ರಿ, ಅಮಿತ್ ಒಂದು ಪ್ರಾಫಿಟ್ ಕಟ್ರಿ ಎಷ್ಟು? 2,100. ಹಂಗಾದ್ರೆ ದೀಕ್ಷಾನ್ ಪ್ರಾಫಿಟ್ ಎಷ್ಟಾಗುತ್ತೆ? 6,000 2,100 ಹೋದ್ರೆ 3,900 ರೂಪಾಯಿ ಆಗುತ್ತೆ. ನೋಡ್ರಿ, ಇದು ಪ್ರಾಫಿಟ್ ಟೈಮ್, ಇದು ಎಷ್ಟು ಇನ್ವೆಸ್ಟ್ಮೆಂಟ್ ಟೈಮ್ ಪ್ರಾಫಿಟ್ ಆಗುತ್ತೆ. ಅದ ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಆಗಿರ್ತೈತಿ. ಎಕ್ಸ್ ಡಿವೈಡೆಡ್ ಬೈ ಎಷ್ಟಾಗುತ್ತೆ? 15,700 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 2,100 ಡಿವೈಡ್ ಬೈ 3,900 ಆಗುತ್ತೆ. 2 0 2 0 3 7 3 13 ಆಗುತ್ತೆ. ಕ್ರಾಸ್ ಮಲ್ಟಿಫೈ ಮಾಡೋಣ. ಇಲ್ಲಿ 13 ಎಕ್ಸ್ ಈಸ್ ಈಕ್ವಲ್ ಟು 1,09,900 ಮೈನಸ್ 7 ಎಕ್ಸ್ ಆಗುತ್ತೆ. 20 ಎಕ್ಸ್ ಈಸ್ ಈಕ್ವಲ್ ಟು 1,09,900. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಇಲ್ಲಿ 5,495 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಂಗಾರೆ ಅಮಿತ್ ಅಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇದು 160 ಮೀಟರ್ ಮತ್ತು 140 ಮೀಟರ್ ಉದ್ದದ 2 ರೈಲು ಕ್ರಮವಾಗಿ 100 km/h ಮತ್ತು 130 km/h ವೇಗದಲ್ಲಿ ಒಂದೇ ದಿಕ್ಕಿನಾಗ ಹೊಂಟವು. ಹಿಂದಿನಿಂದ ಬರುವ ವೇಗವಾದ ರೈಲು ಇನ್ನೊಂದು ರೈಲನ್ನು ಸಂಪೂರ್ಣವಾಗಿ ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತಂದು ನಿಮಿಷಗಳಲ್ಲಿ ಕೇಳ್ಯಾರ ಅದನ್ನು. ನೋಡ್ರಿ, 2 ಟ್ರೈನ್ ಏನ್ ಮಾಡಿ ಹೊಂಟವು? ಇಲ್ಲಿ ಒಂದೇ ಡೈರೆಕ್ಷನ್ ಹೊಂಟು. ಒಂದೇ ಡೈರೆಕ್ಷನ್ ಹೊಂಟು ಅಂದ್ರೆ ಸ್ಪೀಡ್ ಅನ್ನ ಮೈನಸ್ ಮಾಡ್ಕೋಬೇಕು. ಅಂದ್ರೆ ಇದೆಷ್ಟು? 30 km/h ಆಗುತ್ತೆ. ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಕ್ಕೆ 5 ಡಿವೈಡ್ ಬೈ 18 ಮಾಡ್ತೀನಿ. 6 3 6 ಇಲ್ಲಿ ಅಂದ್ರೆ 25 ಡಿವೈಡ್ ಬೈ 3 ಏನಾಯ್ತು? ಮೀಟರ್ ಪರ್ ಸೆಕೆಂಡ್ ಆಯ್ತು. ಡಿಸ್ಟೆನ್ಸ್ ಎಷ್ಟಾಗುತ್ತೆ? ಇದು 160 ಪ್ಲಸ್ 140 ಈಸ್ ಈಕ್ವಲ್ ಟು 25 ಬೈ 3 ಇಂಟು ಟಿ ಆಯ್ತು. 300 ಈಸ್ ಈಕ್ವಲ್ ಟು 25 ಡಿವೈಡ್ ಬೈ 3 ಇಂಟು ಟಿ ಆಯ್ತು. ಟಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಇದು 25 1 25 1 25 2 12 3 36 ಆಯ್ತು. ಇದು ಸೆಕೆಂಡ್ ಬಂದೈತಿ. ಮಿನಿಟ್ ಕನ್ವರ್ಟ್ ಮಾಡಕ್ಕೆ ಡಿವೈಡೆಡ್ ಬೈ 60 ಮಾಡ್ಬೇಕು. 6 6 6 ಹತ್ಲಿ ಅಂದ್ರೆ 0.6 ನಿಮಿಷ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಮತ್ತು ಬಿ ಎಂಬ 2 ಕೊಳವೆಗಳು ಒಂದು ಟ್ಯಾಂಕ್ ಅನ್ನು ಕ್ರಮವಾಗಿ 18 ಗಂಟೆ ಮತ್ತು 24 ಗಂಟೆಗಳಲ್ಲಿ ತುಂಬಬಲ್ಲವು. ಎರಡೂ ಕೊಳವೆಗಳನ್ನು ಒಂದೇ ಸಮಯದಲ್ಲಿ ತೆರೆಯಲಾಗುತ್ತೆ. ಟ್ಯಾಂಕ್ 16 ಗಂಟೆಗಳಲ್ಲಿ ತುಂಬುವಂತೆ ಮಾಡಲು ಎ ಕೊಳವೆಯನ್ನು ಎಷ್ಟು ಸಮಯದ ನಂತರ ಮುಚ್ಚಬೇಕಂತ ಕೇಳಿರಿ. ಎ ಎಷ್ಟು ಟೈಮ್ ತೊಗೊಳುತ್ತೆ? 18. ಬಿ ಎಷ್ಟು ಟೈಮ್ ತೊಗೊಳುತ್ತೆ? ಇಲ್ಲಿ 24. LCM ಎಷ್ಟಾಗುತ್ತೆ? 72. 18 4 24 3 ಆಯ್ತು. ನೋಡ್ರಿ, ಟೋಟಲ್ ವರ್ಕ್ 72 ಅನ್ನ ಕಂಪ್ಲೀಟ್ ಮಾಡಕ್ ನೋಡ್ರಿ ಎ ಮತ್ತು ಬಿ ಸೇರಿ ಎಕ್ಸ್ ಅಂತ ಟೈಮ್ ಒಳಗೆ ವರ್ಕ್ ಮಾಡ್ತಾರ. ಆಮೇಲೆ ನೋಡ್ರಿ, ಬಿ ಒಬ್ನ ವರ್ಕ್ ಮಾಡ್ತಾನ. ಆಮೇಲೆ ಬಿ ಎಫಿಷಿಯನ್ಸಿ ಎಷ್ಟೈತಿ? ಇಲ್ಲಿ 3 ಐತಿ. ಎಷ್ಟು ಗಂಟೆ ಆಗುತ್ತದೆ? 16 ಮೈನಸ್ ಎಕ್ಸ್ ಗಂಟೆ ಅಂತ ತಗೋಬೇಕು. ಅಂದ್ರೆ 72 ಈಜು ಕೊಟ್ಟು ಎ ಪ್ಲಸ್ ಬಿ ಎಷ್ಟಾಗುತ್ತೆ? 7 ಆಗೈತಿ. 7 ಎಕ್ಸ್ ಪ್ಲಸ್ ಇದೆಷ್ಟಾಗುತ್ತೆ? 16 3 48 ಮೈನಸ್ 3 ಎಕ್ಸ್ ಆಗುತ್ತೆ. ಈ 48 ಆ ಸೈಡ್ ಹೋದ್ರೆ ಉಳಿದಿದ್ದೆಷ್ಟು? 24 ಈಜು ಕೊಟ್ಟು 4 ಎಕ್ಸ್ ಆಗುತ್ತೆ. ಎಕ್ಸ್ ಈಜು ಕೊಟ್ಟು ಎಷ್ಟು? 6 ಗಂಟೆ. ಅಂದ್ರೆ ಎ ಅನ್ನ 6 ಗಂಟೆ ನಂತರ ಮುಚ್ಚಬೇಕು. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚದರಾಕಾರದ ಮೈದಾನಕ್ಕೆ ಪ್ರತಿ ಮೀಟರ್ಗೆ 15 ರೂಪಾಯಿ ದರದಲ್ಲಿ ಬೇಲಿ ಹಾಕಲು 18,000 ರೂಪಾಯಿ ವೆಚ್ಚ ಆಗುತ್ತೆ. ಅದೇ ಮೈದಾನಕ್ಕೆ ಪ್ರತಿ 100 ಮೀಟರ್ಗೆ 11 ರೂಪಾಯಿ ದರದಲ್ಲಿ ಬೇಲಿ ಹಾಕಲು ಎಷ್ಟು ವೆಚ್ಚ ಆಗುತ್ತೆ ಅಂತ ಕೇಳ್ಯಾರ. ನೋಡ್ರಿ, ಒಂದು ಚದರಾಕಾರದ ಐತಿ, ಇದ್ರ ಸುತ್ತಗೊಂಡ ಬೇಲಿ ಹಾಕ್ಬೇಕಂದ್ರೆ ಇದ್ರ ನಾವೇನ್ ತಗೋಬೇಕು?
ಪೆರಿಮೀಟರ್ ಕಂಡು ಹಿಡಿಬೇಕಾಗಿರ್ತೈತಿ. ಅಂದ್ರೆ ಪೆರಿಮೀಟರ್ ಏನಾಗಿರ್ತೈತಿ, ಟೋಟಲ್ ಕಾಸ್ಟ್ ಅಂದ್ರೆ ಟೋಟಲ್ ಖರ್ಚು ಡಿವೈಡೆಡ್ ಬೈ ಎಷ್ಟು ಕಾಸ್ಟ್ ಪರ್ ಮೀಟರ್ ಆಗಿರ್ತೈತಿ. ಇಲ್ಲಿ ಟೋಟಲ್ ಕಾಸ್ಟ್ ಎಷ್ಟು ರೂಪಾಯಿ ಎಷ್ಟೈತಿ, 18,000 ಐತಿ. ಪ್ರತಿ ಮೀಟರ್ ಎಷ್ಟೈತಿ, 15 ರೂಪಾಯಿ ಐತಿ. ಅಂದ್ರೆ ಎಷ್ಟಾಗುತ್ತೆ, 1,200 ಮೀಟರ್ ಏನಾಗುತ್ತೆ ಇದ್ರದ್ದು ಪೆರಿಮೀಟರ್ ಆಗುತ್ತೆ. ನೋಡ್ರಿ ಅದನ್ನ 100 ಮೀಟರ್ ಪ್ರತಿ ಮೀಟರ್ 100 ನಂಗ 11 ರೂಪಾಯಿ ದರ ಅಂತ ಕೊಟ್ಟಾರ. ಅಂದ್ರೆ ಕಾಸ್ಟ್ ಏನಾಗುತ್ತೆ, ಇದು ಹೊಸದಿಲ್ಲಿ 1,200 ಡಿವೈಡೆಡ್ ಬೈ 100 ಇಂಟು 11 ಆಗುತ್ತೆ. ಅಂದ್ರೆ ಎಷ್ಟು, 132 ರೂಪಾಯಿ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಶಂಕುವಿನ ಆಕಾರದ ಒಂದು ಆಟಿಕೆಯನ್ನು ಅರ್ಧಗೋಳದ ಮೇಲೆ ಅಳವಡಿಸಲಾಗೈತಿ. ಎರಡರ ತ್ರಿಜ್ಯವು 7 ಸೆಂಟಿಮೀಟರ್ ಆಗೈತಿ. ಶಂಕುವಿನ ಭಾಗದ ಘನಪರಿಮಾಣವು ಅರ್ಧಗೋಳದ ಭಾಗದ ಘನಪರಿಮಾಣಕ್ಕೆ ಸಮನಾಗಿದ್ದರೆ ಆಟಿಕೆಯ ಒಟ್ಟು ಎತ್ತರ ಎಷ್ಟು ಅಂತ ಕೇಳಿರಿ. ನೋಡ್ರಿ ಇಲ್ಲಿ ಅರ್ಧಗೋಳದ ಒಂದು ಇದೆ ಐತಿ, ಅದರ ಮ್ಯಾಲ ಏನೈತಿ ಒಂದು ಶಂಕು ಐತಿ. ಇದ್ರ ರೇಡಿಯಸ್ ಎಷ್ಟೈತಿ, ಇಲ್ಲಿ 7 ಸೆಂಟಿಮೀಟರ್ ಐತಿ. ಇದ್ರದ್ದು ಹೈಟ್ ಕಂಡು ಹಿಡಿಬೇಕು ನಾವು. ಅಂದ್ರೆ ಇದ್ರ ಟೋಟಲ್ ಎತ್ತರ ಎಷ್ಟಾಗತ್ತೆ ಅಂತ ಕೇಳ್ಯಾರ. ನೋಡ್ರಿ ಎರಡರದ್ದು ವಾಲ್ಯೂಮ್ ಈಕ್ವಲ್ ಟು ಐತಿ. ಅಂದ್ರೆ ವಾಲ್ಯೂಮ್ ಏನೈತಿ ಎರಡರದ್ದು ಈಕ್ವಲ್ ಐತಿ. ಈ ಕೋಣದ ವ್ಯಾಲ್ಯೂಮ್ ಇದು ಮತ್ತೆ ಇದು ಅರ್ಧಗೋಳದ ಹೆಮಿಸ್ಪಿಯರ್ ವ್ಯಾಲ್ಯೂಮ್ ಆಗಿರ್ತೈತಿ. ಇಲ್ಲಿ ಕೋಣದ ವ್ಯಾಲ್ಯೂಮ್ ಏನು ಫಾರ್ಮುಲಾ 1/3 ಪೈ ಆರ್ ಸ್ಕ್ವೇರ್ ಎಚ್ ಈಸ್ ಈಕ್ವಲ್ ಟು 2/3 ಪೈ ಆರ್ ಕ್ಯೂಬ್ ಆಗೈತಿ. ಪೈ ಕ್ಯಾನ್ಸಲ್, ಈ 3 ಕ್ಯಾನ್ಸಲ್, ಆರ್ ಸೇಮ್ ಐತಿ. ಇಲ್ಲಿ ಆರ್ ಸ್ಕ್ವೇರ್ ಇದು ಒಂದು ಆರ್ ಕ್ಯಾನ್ಸಲ್ ಆಗತ್ತೆ, ಇಲ್ಲಿ ಆರ್ ಉಳಿತೈತಿ. ಎಚ್ ಈಜು ಕೊಟ್ಟು ಎಷ್ಟತ್ತು, 2 ಆರ್ ಆಗುತ್ತೆ. ಎಚ್ ಈಜು ಕೊಟ್ಟು ಆರ್ ವ್ಯಾಲ್ಯೂ 7 ಸೆಂಟಿಮೀಟರ್ ಕೊಟ್ಟರೆ ಅಂದ್ರೆ 14 ಸೆಂಟಿಮೀಟರ್ ಹೈಟ್ ಆಯ್ತು. ಟೋಟಲ್ ಎತ್ತರ ಎಷ್ಟಾಗತ್ತೆ, ಹೈಟ್ 14 ಸೆಂಟಿಮೀಟರ್, ರೇಡಿಯಸ್ 7 ಸೆಂಟಿಮೀಟರ್ ಕೂಡಿಸಿದ್ರೆ ಎಷ್ಟಾಗುತ್ತೆ, 21 ಸೆಂಟಿಮೀಟರ್ ಅದು ಹೈಟ್ ಆಗಿರ್ತೈತಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಚೀಲದಲ್ಲಿ 1 ರೂಪಾಯಿ ಮತ್ತೆ 2 ರೂಪಾಯಿ ನಾಣ್ಯಗಳಿವೆ. ಒಟ್ಟು ನಾಣ್ಯಗಳ ಸಂಖ್ಯೆ 10 ಮತ್ತು ಅವುಗಳ ಒಟ್ಟು ಮೌಲ್ಯ 16 ರೂಪಾಯಿ. 2 ರೂಪಾಯಿ ನಾಣ್ಯಗಳ ಸಂಖ್ಯೆ 1 ರೂಪಾಯಿ ನಾಣ್ಯಗಳ ಸಂಖ್ಯೆ ನಡುವಿನ ವ್ಯತ್ಯಾಸ ಏನಂತ ಕೇಳಿರಲಿ. ನೋಡ್ರಿ ಇದು 1 ರೂಪಾಯಿ ಮತ್ತು ಇದು 2 ರೂಪಾಯಿ. ಇವಕ್ಕೂರ್ದು ಟೋಟಲ್ ಎಷ್ಟು ಅದಾವ ಇಲ್ಲಿ ಸಂಖ್ಯೆ 10 ಅದಾವ. ಅಂದ್ರೆ ಇದು ಎಕ್ಸ್ ಇದ್ರೆ ಇದು ವಾಯ್ ಅದಾವ ಅಂತ ಅಂತೀನಿ ಇಲ್ಲಿ. ಅಂದ್ರೆ ಎಕ್ಸ್ ಪ್ಲಸ್ ವಾಯ್ ಎಷ್ಟು ಟೋಟಲ್ 10 ಸಂಖ್ಯೆ ಅದಾವ. ನೋಡ್ರಿ ಇವುಗಳು ಒಟ್ಟು ಮೌಲ್ಯ ಅಂದ್ರೆ ಮಲ್ಟಿಫೈ ಮಾಡೋಣ ಇದನ್ನ. ಎಕ್ಸ್ ಇದು 2 ವಾಯ್, ಇವಕ್ಕೂರ್ದು ಒಟ್ಟು ಮೌಲ್ಯ ಎಷ್ಟೈತಿ 16 ಐತಿ. ಅಂದ್ರೆ ಎಕ್ಸ್ ಪ್ಲಸ್ 2 ವಾಯ್ ಇಜ್ ಕೊಟ್ಟು 16 ರೂಪಾಯಿ ಐತಿ. ಈ ವಾಯ್ನ ಆ ಸೈಡ್ ಕಳಿಸ್ತೀನಿ ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ 10 ಮೈನಸ್ ವಾಯ್ ಆಯ್ತು. ಈ 10 ಮೈನಸ್ ವಾಯ್ ಇಜು ಪ್ಲಸ್ 2 ವಾಯ್ ಇಜು ಕೊಟ್ಟು 16 ಆಯ್ತು. ವಾಯ್ ಇಜು ಕೊಟ್ಟು ಎಷ್ಟು ಬಂತು, 6 ರೂಪಾಯಿ ಬಂತು. ಹಂಗಾದ್ರೆ ಎಕ್ಸ್ ಎಷ್ಟಾಗುತ್ತೆ ಇಲ್ಲಿ ವಾಯ್ ವ್ಯಾಲ್ಯೂ ಹಾಕಿಂದ ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು 4. ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟತ್ತು 2. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಟ್ರಕ್ ವೇಗಗಳ ಅನುಪಾತ 7:4 ಆಗೈತಿ. 196 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ವೇಗವಾದ ಟ್ರಕ್ ತೆಗೆದುಕೊಳ್ಳುವ ಸಮಯವು ನಿಧಾನವಾದ ಟ್ರಕ್ ತೆಗೆದುಕೊಳ್ಳುವ ಸಮಯಕ್ಕಿಂತ 7 ಗಂಟೆಗಳು ಕಡಿಮೆ. ನಿಧಾನವಾದ ಟ್ರಕ್ ನ ವೇಗವನ್ನ ಕಂಡುಹಿಡ್ರಿ ಅನ್ನೋದು ಕೇಳ್ಯಾರ. ನೋಡ್ರಿ ಟೈಮ್ ಏನಾಗುತ್ತೆ, ಇದು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಇಸ್ ಈಕ್ವಲ್ ಟು ಟೈಮ್ ಆಗಿರ್ತದೆ. ಅಂದ್ರೆ ಇಲ್ಲಿ ನಮ್ಗೆ ಟೈಮ್ ಕೊಟ್ಟರೆ ಡಿಸ್ಟೆನ್ಸ್ ಒಂದಕ್ಕೆ ಎಷ್ಟೈತಿ 196 ಕಿಲೋಮೀಟರ್ ಡಿಸ್ಟೆನ್ಸ್ ಕೊಟ್ಟರೆ ಇಲ್ಲಿ ಸ್ಲೋ ಆಗಿ ಹೋಗೋ ಟ್ರೈನ್ ಇದು ಎಷ್ಟೈತಿ ಸ್ಪೀಡ್ 4x ಆಗುತ್ತೆ. ಮೈನಸ್ 196 ಡಿವೈಡ್ ಬೈ 7x ಇಸ್ ಈಕ್ವಲ್ ಟು ವ್ಯತ್ಯಾಸ ಕೊಟ್ಟರೆ 7 ಗಂಟೆ ಅಂತಂದು ಇದೇನಾಗುತ್ತೆ 49 ಡಿವೈಡ್ ಬೈ ಎಕ್ಸ್ ಮೈನಸ್ 28 ಡಿವೈಡ್ ಬೈ ಎಕ್ಸ್ ಆಗುತ್ತೆ ಇಸ್ ಈಕ್ವಲ್ ಟು 47 ಆಗುತ್ತೆ. ಇದು ಮೈನಸ್ ಏನಾಗುತ್ತೆ, ಇದು ಎಲ್ಸಿಎಂ ಎಕ್ಸ್ ಆಗುತ್ತೆ, ಆ ಸೈಡ್ ಹೋಗುತ್ತೆ. 7x ಇಸ್ ಈಕ್ವಲ್ ಟು 21 ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟತ್ತು 3 ಬಂತು. ನಮಗೇನ್ ಕೇಳ್ಯಾರ, ನಿಧಾನವಾದ ಟ್ರಕ್ಕಿಂಗ್ ಸ್ಪೀಡ್ ಕೇಳ್ಯಾರ. ಎಷ್ಟೈತೆ ಅದು 4 ಐತೆ. ಅಂದ್ರೆ 4 ಇಂಟು 3 ಮಾಡಿದ್ರೆ ಎಷ್ಟೈತೆ 12 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವ್ಯಕ್ತಿ ತನ್ನ ಆದಾಯದ 60% ಅನ್ನು ಉಳಿತಾಯ ಮಾಡ್ತಾನೆ. ಅವನು ವೆಚ್ಚ 400 ರೂಪಾಯಿ ಆಗಿದ್ರೆ ಅವನ ಆದಾಯ ಎಷ್ಟು ಅಂತ ಕೇಳಿರಿ. ಆದಾಯ 100 ರೂಪಾಯಿ ಆಗಿದ್ರೆ 60% ಉಳಿತಾಯ ಮಾಡ್ತಾನೆ ಅಂದ್ರೆ 40 ಖರ್ಚಾಗಿರ್ತೈತಿ. ಇದು ಎಕ್ಸ್ಪೆಂಡಿಚರ್, ಇದು ಸೇವಿಂಗ್ಸ್, ಇದು ಇನ್ಕಮ್ ಆಯ್ತು. ಈ ಎಕ್ಸ್ಪೆಂಡಿಚರ್ ವ್ಯಾಲ್ಯೂ ಕೊಟ್ಟ 400 ಅಂದ್ರೆ ಇಂಟು 10 ಆಯ್ತು. ಸೇವಿಂಗ್ಸ್ ಇನ್ಕಮ್ ಎಷ್ಟಾಗುತ್ತೆ ಇಂಟು 10 ಮಾಡಿದ್ರೆ 1000 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಎ ಮತ್ತು ಬಿ ಒಟ್ಟಿಗೆ ಒಂದು ಕೆಲಸ ಮಾಡಿದ್ರೆ ಒಂದು ಕೆಲಸನ 6 ದಿನದ ಪೂರ್ಣಗೊಳಿಸ್ತಾರೆ. ಅಂದ್ರೆ ಎ ಮತ್ತು ಬಿ ಸೇರ್ ಕೆಲಸ ಮಾಡಿದ್ರೆ ಎಷ್ಟು ಟೈಮ್ 6 ದಿನ. ಬಿ ಒಬ್ನ ಅದ ಕೆಲಸನ 15 ದಿನ. ಅಂದ್ರೆ ಬಿ ಎಷ್ಟು ತೊಂದ್ರೆ 15 ದಿನ ತೊಂದ್ರೆ. ಹಾಗಾದ್ರೆ ಎ ಒಬ್ನ ಅದರ ದ್ವಿಗುಣ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ತಾನೆ ಅಂತ ಕೇಳೋಣ. LCM ಎಷ್ಟಾಗುತ್ತೆ 30. 6 ಇಲ್ಲಿ 15 2 ಆಯ್ತು. ನೋಡ್ರಿ ಬಿ ಎಫಿಷಿಯನ್ಸಿ 2 ಆಯ್ತು, ಇಬ್ಬರು ಸೇರ್ 5 ಐತಿ. ವ್ಯತ್ಯಾಸ ಎಷ್ಟಾಗುತ್ತೆ 3. ಅಂದ್ರೆ ಅದು ಎ ಎಫಿಷಿಯನ್ಸಿ 3 ಬಂತು. ಡಬಲ್ ಕೆಲಸ ಅಂದ್ರೆ 30 ಇಂಟು 2 ಡಿವೈಡೆಡ್ ಬೈ 3 ಆಗುತ್ತೆ. 3 ಒಂದ್ಲಿ 3 ಆಯ್ತು. ಅಂದ್ರೆ ಅವು ಎಷ್ಟು ತೊಗೊಂತಾನೆ 20 ದಿನ ತೊಗೊಂತಾನೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.